ಯಾಕಂದ್ರೆ ತುಡೂರ್ ಕಾಯಾಗ DCC ಬ್ಯಾಂಕ್ ಹೋಗ್ಬಾರ್ದು. ಯಾಕ ಅದು ಏನೈತಿ ಹೆಂಗ್ ಮಾಡಿದಾರ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕೆತ್ತಿ ಅವ್ರು ಹೇಳ್ತಾರೆ. ಯಾಕೆ ನನಗೆ ಗೊತ್ತಾ ಇಲ್ಲಲ್ಲ, ಅಧ್ಯಕ್ಷ ಆಗಿದ್ದಾರೆ ರಮೇಶ್ ಕೆತ್ತಿ, ಡೈರೆಕ್ಟರ್ ಅದಾರ, ಯಾವ ರೀತಿ ವ್ಯವಹಾರ ಮಾಡಕತ್ತಾರ ಅನ್ನೋದು ಕೂಡ ಹೇಳ್ತಾರ. ಅದಕ್ಕೆ ನನ್ನ ಒಂದ ವಿನಂತಿ, ತಾವೆಲ್ಲರೂ ಕೂಡ ಇವತ್ತು ನಿರ್ಧಾರ ಏನ್ ಮಾಡ್ಕೊಂಡು ಬಂದಿರಿ, ಬದಲಾವಣೆ ಮಾಡಬೇಡ್ರಿ. ನಮ್ಮ ಒಕ್ಕಟ್ಟು ನಾವು ತೋರಿಸೋನು. ಕಳ್ಳರ ಕೈಯಲ್ಲಿ DCC ಬ್ಯಾಂಕ್ ಸಿಗಬಾರ್ದಂತ AB ಪಾಟೀಲ್ ಹೇಳ್ತಾರ. ಆದ್ರೆ ಯಾರು ಕಳ್ರು ಅಂತ ಹೇಳಕ್ತಾ ಇರಲ್ಲ. ಇವರು ಹಿರಿಯ ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು. ಯಾಕಂದ್ರೆ ಲಿಂಗಾಯತ್ ಲೀಡರಲ್ಲಿ ನಿಮ್ಮದು ಪ್ರಥಮ ಸ್ಥಾನ ಇದೆ, 2ನೇ ಸೌದಿದೆ, 3ನೇದು ಇತ್ತಿತ್ತಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಇದೆ, 4ನೇದು ರಾಜೀವ್ ಕಾಗೆ ಇದಾರೆ, 5ನೇದು ಪ್ರಭಾಕರ್ ಕೋರೆ, 6ನೇದು ಕೌಟಿಗೆ ಮಠ, 7, 8, 9, 10, 10 ಇದಾವ. ಅದು ಯಾರು ಕಳ್ರು ಹೇಳ್ಬೇಕಾಗಿತ್ತು ಅವರು. ಹುಕ್ಕೆಲ್ಲ ಪದೇ ಪದೇ ಎಲ್ಲಿ ಪ್ರಚಾರಕ್ಕೆ ಹೋಗಿ ಅದನ್ನೇ ಹೇಳ್ತಾರ. ಇಂಡೈರೆಕ್ಟ್ ಯಾಕೆ, ಡೈರೆಕ್ಟ್ ಹೇಳಲ್ಲ. ಆ ಗಡಿಸಿದೆ, ಅದು ತಾಕತ್ತಿದೆ ನಿಮಗೆ. ಈ ಬರೋಣ ಅಸಲಿ ವಿಷಯಕ್ಕೆ. DCC ಬ್ಯಾಂಕ್ದಲ್ಲಿ ಏನಾಗಿದೆ, ಜಾರಕಿಹೊಳಿ ಸಹೋದರು ಎಂಟ್ರಿ ಆದ ನಂತರ ಸ್ವಲ್ಪ ರಂಗೇರಿದೆ. ಸತೀಶ್ ಜಾರಕಿಹೊಳಿ ಅವರು ಖಾನಾಪುರಕ್ಕೆ ಹೋಗಂಗಿಲ್ಲ ಅವರು, ಯಾಕಂದ್ರೆ ಅಂಜಲಿ ನಿಂಬಾಳ್ಕರ್ ಅಲ್ಲಿ ಇದಾರ ಅಂತೇಳಿ, ಕಾಂಗ್ರೆಸ್ ಕ್ಯಾಂಡಿಡೇಟ್. ಅಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಕಳಿಸ್ತಾರೆ, ಅರವಿಂದ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ. ಅದು ಸತೀಶ್ ಜಾರಕಿಹೊಳಿ ಖಾನಾಪುರದಲ್ಲಿ ಹೇಳೋದಿಲ್ಲ ಹೇಳಿಕೆಗಳು, ಅವ್ರು ಮೌನ ಆಗ್ತಾರೆ. ವಿಶ್ವನಾಥ್ ವೈದ್ಯ ಸೌದತ್ತಿ ಶಾಸಕ ನಮ್ಮ ಕ್ಯಾಂಡಿಡೇಟ್ ಅಂತ ಅಲ್ಲಿ ಹೇಳ್ತಾರೆ. ನಂತರ ಬಾಲ್ಚಂದ್ ಜಾರಕಿಹೊಳಿ ಅವರು ಯಾದವ್ ನಮ್ಮ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿದ್ರು, ಈಗ ಹೌದು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳತ್ತಾರೆ. ಅಂದ್ರೆ ಅಲ್ಲಿ ಹೊಂದಾಣಿಕೆ ಆಗೈತೆ ಅವ್ರು. ಇನ್ನು ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಅತ್ನಿ ಹೋಗ್ತಾರ, ಕುಮಟೊಳ್ಳಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಹೋಗಿಲ್ಲ ಅಲ್ಲಿ, ಯಾಕಂದ್ರೆ ಲಕ್ಷ್ಮೀ ಸೌದಿ ವಿರುದ್ಧ ಆಗ್ತಿತ್ತಲ್ಲ. ಅಲ್ಲಿ ಕಾಗವಾಡಕ್ಕೆ ಹೋಗ್ತಾರ, ಶ್ರೀನಿವಾಸ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ, ಯಾಕಂದ್ರೆ ರಾಜೀವ್ ಕಾಗೆ ಅಲ್ಲಿದಾರ. ಅಂದ್ರೆ ಒಂದೊಂದು ಏರಿಯಾ ಫಿಕ್ಸ್ ಮಾಡ್ಕೊಂಡಾರ. ನೀ ಇಲ್ಲಿ ಹೋಗು, ನೀ ಇಲ್ಲಿ ಹೋಗು, ನೀ ಇಲ್ಲಿ ಹೋಗು ಮಾತಾಡ್ಕೊಂಡಿರ್ತಾರ ಅವರು. ನಿಮಗೆ ಗೊತ್ತಾಗೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೇನು ಜನರ ಹಿಟ್ಟುವಳಿ ಹಿಂದೆ ತಗೊಂಡು ಅವ್ರು ಮೌನ ಆಗಿದ್ದಾರೆ. ಅಂದ್ರೆ ಇವರು DCC ಬ್ಯಾಂಕ್ ಚುನಾವಣೆಗೆ ಎಂಟ್ರಿ ಆಗಿಲ್ಲ. ಎಲ್ಲಿ ಎಂಟ್ರಿ ಆದ್ರೆ ಈ ಜಾರಕಿಹೊಳಿ ಸಹೋದರು ನಾನು ಮುಂದಿನ ಸಲ ಸೋಲ್ತಾರಂತ ಅವ್ರಿಗೊಂದು ಭಯ ಇದೆ. ಮತ್ತು ಭಯ ಇರಬೇಕು ರಾಜಕಾರಣದಲ್ಲಿ, ಸ್ವಲ್ಪ ಇರಬೇಕು. ಅವ್ರು ಸೇಫ್ ರಾಜಕಾರಣ ಮಾಡತ್ತಾರೆ. ಅದ್ರ ಸೇಫ್ ರಾಜಕಾರಣ ಇಲ್ಲೇನೈತೆ, ಸೇಫ್ ಇಲ್ಲ, ಏನೂ ಇಲ್ಲ. ನಿಮ್ಮ ಪರವಾಗಿ ಯಾರಾದರೂ ಒಂದು ಕ್ಯಾಂಡಿಡೇಟ್, ಒಂದು 2 ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಬೇಕಾಗಿತ್ತು. ಇನ್ನು ಲಕ್ಷ್ಮಣ್ ಸವದಿ ಅವರು ಅಡ್ಡುಗೋಡೆ ಮೇಲೆ ದೀಪ ಇಟ್ಟು ಮಾತಾಡ್ಕೋತ ಕೂತಾರ. ರಾಜೀವ್ ಕಾಗೆ ಅವ್ರು ಏನು ಹೇಳ್ತಾರೆ, ಲಕ್ಷ್ಮಣ್ ಸವದಿ ಹೇಳಿದ್ರೆ ನಾ ಅಲ್ಲಿ ನಿಲ್ತೇನೆ ಅಂತ. ಅಂದ್ರೆ 4 ಬಾರಿ ಶಾಸಕರು, 2 ಬಾರಿ ಸೋತವರು, ಇವ್ರು ಹಿಂಗೆ ಹೇಳಿಕೆ ಕೊಡತ್ತಾರ. ಅಂದ್ರೆ ಲಕ್ಷ್ಮಣ್ ಸವದಿ ಹೇಳಿದ್ರೆ ಅವ್ರು ಇಲ್ಲ ಅವ್ರನ್ನ. ಇವ್ರು ಲಿಂಗಾಯತ್ ಲೀಡರ್ಗಳು. ಮತ್ತು ಪ್ರಭಾಕರ್ ಕೋರೆ ಅವರು ಇಲ್ಲಿ ಎಂಟ್ರಿನೇ ಆಗಿಲ್ಲ ಇನ್ನೂವರೆಗೆ. ಆದರೆ ಬಾಲ್ಚಂದ್ ಜಾರಕಿಹೊಳಿ ಅವರು ಹೇಳ್ತಾರ ಏನಂತ, ಪ್ರಭಾಕರ್ ಕೋರೆ ಸಲಹೆ ತಗೊಂಡು ನಾವು ಮುಂದೆ ನಡೆದೇವೆ ಅಂತ. ಅವ್ರ ಮೀಟಿಂಗ್ ಹಾಕಿರೋದಿಲ್ಲ, ಯಾವ ಮೀಟಿಂಗ್ ಹಾಜರನಾಗಿಲ್ಲ. ಇನ್ನು ಕೌಟಿಗೆ ಮಠ ಅವ್ರು ಸುಮ್ಮನೆ ಯಾಕಿದಾರ ಅಂತಂದ್ರೆ, ಎಲ್ಲಿ ಏನಾದ್ರು ಆಶ್ವಾಸನೆ ಕೊಟ್ಟಿರ್ಬೇಕು, ಬೆಳಗಾವ BJP MP ಸ್ಥಾನ ನಿಮಗೆ ತಂದು ಕೊಡ್ತೇವಪ್ಪ, ರಮೇಶ ಮತ್ತು ಬಾಲಚಂದ್ರ ಕೂಡ ಹೇಳಿರ್ಬೇಕು ಅವ್ರಿಗೆ. ಅಥವಾ ಮುಂದಿನ MLCಗೆ ನಾವೇನ ತಕರಾರು ಮಾಡಂಗಿಲ್ಲ ಅಂತ ಹೇಳಿರ್ಬೇಕು. ಈ ನಾನಾ ಸಾಹೇಬ್ದಲ್ಲೇ ಅವ್ರನ್ನ ಯಾಕೆ ಹಿಡಿದಾರಂದ್ರೆ ಅವನ ಕಡೆ ದುಡ್ಡು ಐತೆ. ಒಂದು ಹೀರಾ ಸಕ್ಕರೆ ಕಾರ್ಖಾನೆ ಕಸ್ಕೋಬೇಕಾಗಿತ್ತು ಬಾಲಚಂದ್ರ ಅವ್ರಿಗೆ. ಅದತ್ತ ನಂತರ ಮುಂದೆ ಚಿಕ್ಕೋಡಿಗೆ MP ಆಗಬಾರ್ದು ಇವರು. ನಮ್ಮ ಮಾತು ಕೇಳ್ಕೊತಿರ್ಬೇಕು. ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಖಾಯಂ MP ಆಗಿರ್ಬೇಕು. ಮತ್ತೆ ಹೇಳ್ತಾರೆ ಲಿಂಪಾಣಿಯಲ್ಲಿ ನಾವು ನಿಮ್ಮ ಬೆಂಬಲ ಐತೆ ಅಂತ ಇಂಡೈರೆಕ್ಟಾಗಿ ಹೇಳೇ ಹೇಳ್ತಾರೆ ಅವ್ರು. ಎಲ್ಲಿ ಊರು ಯುದ್ಧ ಕಟ್ಕೊಂಡ ನಾವು ಹೆಂಗೆ ರಾಜಕೀಯ ಮಾಡೋದು? ಯಾಕಂದ್ರೆ ಈಗಾಗಲೇ ಒಂದು ಸೋಲ್ಸಿದಾರೆ. ಇನ್ನು ಮತ್ತೆ ಸೋಲ್ಕೋತ ಹೋಗೋದು ಬೇಡ, ನಿಪ್ಪಾಣಿ ಕಳ್ಕೋದು ಬೇಡ. ಯಾಕಂದ್ರೆ ಕಾಕಾ ಪಾಟೀಲ್ರು ಮತ್ತು ಉತ್ತಮ್ ಪಾಟೀಲ್ರು ಕೂಡಿದ್ರೆ ಶಶಿಕಲಾ ಜೊಲ್ಲೆ 25,000 ಮತಗಳನ್ನು ಸೋಲ್ತಿದ್ರು. ಕೂಡ್ಲಿಲ್ಲ ಅಲ್ಲಿ NCP ಇದ್ದ ಉತ್ತಮ್ ಪಾಟೀಲ್ ನಿಂತರು, ಕಾಕಾ ಪಾಟೀಲ್ ಕಾಂಗ್ರೆಸ್ ನಿಂತರು. ಆರಾಮಾಗಿ ಅವ್ರ ಇಬ್ಬರು ಹೊಂದಾಣಿಕೆ ಇಲ್ಲದೆ ಇವ್ರು ಆಚೆ ಬಂದರು. ಅವ್ರು ರಮೇಶ್ ಜಾರಕಿಹೊಳಿ ಅಲ್ಲಿ ಉತ್ತಮ್ ಪಾಟೀಲ್ಗೆ ಸಪೋರ್ಟ್ ಕೊಟ್ಟಿದ್ರು.
ಅಂದ್ರೆ ಬಿ ಜೆ ಪಿಯಲ್ಲಿ ಆರಿಸಿ ತರಬೇಕಾಗಿತ್ತು ಅವಾಗಿಂದ. ನಂತರ ಎಂ ಪಿ ಚುನಾವಣೆಯಲ್ಲಿ ಸೋಲಿಸಿದ್ರು, ಆ ಮಾತು ಬೇರೆ. ಮತ್ತು ಅಶೋಕ್ ಪಟ್ನವರು ಅವರು ಬಾಯ್ ಬಿಡ್ತಲ್ಲ, ಅವ್ರ ಏರಿಯಾದಲ್ಲಿ ಹೋಗಿ ಬಾಲಚಂದ್ರ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ಅಂತ, ಇವರು ಸೀನಿಯರ್, ಇವರು ಹೇಳ್ಬೇಕಾಗಿತ್ತು ನಮ್ಮ ಏರಿಯಾದಲ್ಲಿ ನಾವು ನೋಡ್ಕೋತೇವೆ, ನೀವು ಬರೋ ಅಗತ್ಯ ಇಲ್ಲ ಅಂತ. ಮತ್ತು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಬಾಬಾ ಸಾಹೇಬ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ವಿಕ್ರಮ್ ಪಾಟೀಲ್ ಅಲ್ಲಿ ತಯಾರಾಗಿದ್ದಾರೆ. ಇಲ್ಲ ದೊಡ್ಡಗೌಡರು ನಮ್ಮ ಕ್ಯಾಂಡಿಡೇಟ್ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ. ಅಂದ್ರೆ ಇವ್ರು ಎಲ್ಲಿ ವಿರೋಧ ಆಗ್ಬೇಕು ಅಲ್ಲಿ ಹಾಕ್ತಾರ, ಎಲ್ಲಿ ವಿರೋಧ ಇಲ್ಲ ಅವ್ರು ಕಳ್ಸಾರ. ಅಂದ್ರೆ 3 ಮಂದಿ 3 ಏರಿಯಾ ಹಿಡ್ಕೊಂಡ್ಬಿಡ, 3 3 3 9 ಬಂದ್ರೆ ಸಾಕಂತ. ಅದು ಬಾಲಚಂದ್ರ ಜಾರಕಿಹೊಳಿ 12 ಅಂತ ಹೇಳ್ತಾರೆ. ಮತ್ತು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ಇವ್ರು ಯಾರು, ಅದು ಪ್ರಶ್ನೆ ಇತ್ತಲ್ಲ. ಯಾಕಂದ್ರೆ ಎಲ್ಲ ಕಡೆ ಹೋಗಿ ಚಾ ಬಿಸ್ಕಿಟ್ ತೊಗೊಂಡು ತಿಂದು ಇವರ ಬರತ್ತಾರ, ಒಂದು ದುಡ್ಡು ಖರ್ಚಿಲ್ಲ, ಮತ್ತು ಲೀಡ್ರ್ ಆಗತ್ತಾರ. ಮತ್ತು ಖರ್ಚು ಯಾರ್ದು ಅವ್ರದ, ಯಾವ ಕ್ಯಾಂಡಿಡೇಟ್ ಇದಾವಲ್ಲ ಅವ, ಮತ್ತು ಯಾವ ರೊಕ್ಕ ಇದಾವಲ್ಲ ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಇದಾವಲ್ಲ, ಟ್ರೆಜರಿ ಫುಲ್ ತುಂಬೈತ್ಲ, ಅಲ್ಲೇ ಹಿಡಿಯತ್ತಾರ ಇವರು. ಶ್ರೀನಿವಾಸ್ ಪಾಟೀಲ ಕಾಗವಾಡಕ್ಕೆ ದುಡ್ಡು ಐತೆ ಅಲ್ಲಿ. ವಿಶ್ವನಾಥ್ ವೈದ್ಯ ಅವರ ಸ್ವತಃ ಖರ್ಚು ಮಾಡ್ತಾರೆ, ದೊಡ್ಡಗೌಡ ಅವ್ರು ಸ್ವತಃ ಖರ್ಚು ಮಾಡ್ತಾರೆ. ಆಶ್ಚರ್ಯ ಅಂತಂದ್ರೆ ರಾಹುಲ್ ಜಾರಕಿಹೊಳಿ ನಾವು ನಿಲ್ಲಿಸ್ತೇವೆ ಬಾಡ್ತು ಅಂತ ಲಾಸ್ಟ್ ಕೇಳವ್ರಂತ, ಅದು ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಅಲ್ಲಿ ರಾಜೇಂದ್ರ ಅಂಕಲ್ಗೆ ದಾರಿ ಕಾಯ್ತಾರೆ, ಸಾವುಕಾರ ಹೇಳ್ರೆ ನಾವು ಕೂಡ್ತೇವ್ರ ಹಿಂಗೆ ತಕ್ಕೋ ಅಂತ ಒಂದು ಫೋನ್ ಮಾಡ್ರಿ ಸಾಕು, ನಾ ಹಿಂಗೆ ತಕ್ಕೋತೇನೆ, ನಮ್ದೇನಪ್ಪ ಅವ್ರು ಬೆಳೆಸಿದಾರಂತ. ರಾಜೇಂದ್ರ ಅಂಕಲ್ ತಾನ ಬೆಳೆದಾನ. MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಲೂಟಿ ಮಾಡಿದ್ರು ಅವ್ರು, ರಾಜೇಂದ್ರ ಅಂಕಲ್ ಫುಲ್ ಲೂಟಿ ಮಾಡಿದ. DV ನಮ್ದಾರ್ ಚೇರ್ಮನ್ ಅಷ್ಟ ಇವರ 10 ವರ್ಷ, ಅವಾಗಿನ ಲಾಸ್ ಹಾಕೋತ ಬಂದಿದೆ. ಅವಾಗ ಎನ್ಕ್ವೈರಿ ಹಾಕಿದ್ರಂದ್ರೆ ಅದಕ್ಕೆ ಜಾರಕಿಹೊಳಿ ಸಹೋದರ ನಮಗೆ ಸಪೋರ್ಟ್ ಬರ್ತಾರೆ, ಎನ್ಕ್ವೈರಿ ತಡಿತಾರೆ, ಸಕ್ಕರೆ ಮಂತ್ರಿ ಹಿಡಿತಾರೆ, ನಾವು ಉಳ್ಕೋತೇವೆ. ಆದ ಮುಂದಿನ ದೂರದ ಪ್ಲ್ಯಾನ್, ಅದಕ್ಕೆ ಸೊಮ್ಮೆ ಇದ್ಬಿಡು ಇವ್ರು ಲೀಡರ್ಗಳು. ಅದಕ್ಕೆ ಲಿಂಗಾಯತರ ಹೆಗಲ ಮೇಲೆ ಬಂದಕ್ಕಿಟ್ಟು ಹೊಡೆದೇನು, ಭಾಳ ಈಜಿ ಐತೆ ಅದು. ಎಲ್ಲ ಕ್ಷೇತ್ರ ತೋರು 15 ಕ್ಷೇತ್ರ. ಏನು ರಮೇಶ್ ಕತ್ತಿ ಅವರು, ಅವ್ರಿಗೆ ರಾಜಕಾರಣ ಬರಂಗಿಲ್ಲ, ಮಾತಾಡಕ್ಕೆ ಬರಂಗಿಲ್ಲ ಅವ್ರಿಗೆ. 4 ಮೂಲಿ 4 ಹುಲಿಗಳದ, ನಾವು ಹುಲಿಗಳು ನಿಲ್ಸ ಯಾವಾಗ 12 ಗಂಟೆ ಮೇಲೆ ನಿಲ್ಸವ್ರು. ಸತೀಶ್ ಜಾರಕಿಹೊಳಿ ಹೇಳಿದರು ನಾವು 12 ಅಲ್ಲ, ನಾವು 8 ಗಂಟೆ ಬಾಜಾರ್ ಮುಗಿಸ್ಕೊಂಡು ಬಂದಿರ್ತೀವಿ, 6 ಗಂಟೆಗೆ ಅಂತ. ಇವ್ರು ಹೇಳೋಕ್ಕಿಂತ ಮೊದಲು ಬಾಜಾರ್ ಮಾಡ್ಕೊಂಡು ಬರ್ತೇವೆ ಅಂತ ಅವ್ರು ಹೇಳ್ತಾರೆ. ಅದು ಕರೆಕ್ಟನೇ ಇದೆ. ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಅಂತಾರೆ, ಇದಕ್ಕೆ ಅಂತಾರೆ ಅವರು. ಖಾನಾಪುರಕ್ಕೆ ಹೋಗಿದ್ರಂದ್ರೆ ಇದು ಅಂಜಲಿ ನಿಂಬಾಳ್ಕರ್ ಮುಖ್ಯಮಂತ್ರಿ ಹೇಳ್ತಿದ್ರು, ನೋಡಿ ಸರ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿಲ್ಲ ಅಂತ. ಮತ್ತು ಸಿದ್ದರಾಮಯ್ಯ ಅವರು ಇಲ್ಲಿ ಎಂಟ್ರಿ ಆಗಿದ್ದಾರೆ ಇಂಡೈರೆಕ್ಟಾಗಿ. ಹೆಂಗಂದ್ರೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು, ಸಣ್ಣ ವಿಷಯಕ್ಕೆ ನೀವು ಜಗಳ ಆಡಬೇಡ್ರಿ ಅಂಥೇಳಿ. ಅದಕ್ಕೆ ಅವ್ರು ಸೈಲೆಂಟ್ ಇದ್ದಾರೆ. ಮತ್ತು ಇವರು ಲಿಂಗಾಯತ್ ಲೀಡರ್ ನೋಡ್ಕೋತಾ ಇದ್ದಾರೆ, ಏನೂ ಮಾಡುವಂತಿಲ್ಲ. ಯಾಕಂದ್ರೆ ನೇರವಾಗಿ ಹೇಳತ್ತಿಲ್ಲಲ್ಲ, DCC ಬ್ಯಾಂಕ್ ಕಳ್ಳರ ಕೈಯಲ್ಲಿ ಅಂತ ಪಾಟೀಲ್ ನೇರವಾಗಿ ಹೇಳ್ಬೇಕು. ನೇರವಾಗಿ ಹೇಳೇ ಇಲ್ಲ ಅವರು, ಅವರಷ್ಟಲ್ಲ ಯಾರು ಹೇಳೇ ಇಲ್ಲ. ಇನ್ನು ಯಾವ ಕೇಸರುಗಳದು ಯಾವ ಇಲ್ಲ. ಬೈಲಹೊಂಗಲಲ್ಲಿ ಅಲ್ಲಿ ಮಹಾಂತೇಶ್ ಕೌಜರಿ ಅವ್ರಿಗೇನೋ ಅಡ್ಡ ಬಂದಿಲ್ಲ ಇವರು. ಸತೀಶ್ ಜಾರಕಿಹೊಳಿ ಆಗಲಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ರಾಜಕಾರಣದ ಒಟ್ಟೆ ಎಂಟ್ರಿ ಆಗಿಲ್ಲ, ಭಾಗವಹಿಸಿಲ್ಲ. ಅಲ್ಲಿ ಆರಾಮಾಗಿ ಬರತ್ತ. ನಾವು ಎಲ್ರೆ ಇಲ್ಲಿ ಏನಾದರೂ ಮಾಡಿದ ಅಂತಂದ್ರೆ ಮತ್ತೆ ಇವ್ರ ವಿರುದ್ಧ ಕಟ್ಕೋಬೇಕಾಗ್ತೈತಿ. ಅವರು ಬೆಳಗಾವಿ ತಾಲೂಕದ ಅದು ಕೊನೆ ಕ್ಷಣದಲ್ಲಿ ಸಾಧ್ಯ ಇತ್ತಂದ್ರೆ ಹಾಕವ್ರು, ಭಾಳ ಮಾಡಿ ಹಾಕಂಗಿಲ್ಲ ಅನ್ನತ್ತಾರ. ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಪುರುಷೋತ್ತಮನ ತಯಾರು ಮಾಡಿದಾರಂತ ಜಾರಕಿಹೊಳಿ ಅವರು, ಈಗ ಸುದ್ದಿ ಅದು. ಆದ್ರೆ ನಾವು ಯಾರೂ ನಿಲ್ಲಂಗಿಲ್ಲ ಅಂತ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಹೇಳತ್ತಾರ. ಅದು ನಂಬಬಾರ್ದು. ಬಾಲಚಂದ್ರ ಜಾರಕಿಹೊಳಿ ಒಟ್ಟು ನಂಬಾರ್ದು, ಸತೀಶ್ ಜಾರಕಿಹೊಳಿ ಒಬ್ಬ ನಂಬಾರ್ದು. ಯಾಕಂದ್ರೆ ಇವರು ರೈತರ ಸಲುವಾಗಿ ನಾವು ಬ್ಯಾಂಕ್ ಎಂಟ್ರಿ ಆಗಿದ್ದೇವೆ ಅಂತ. ಮತ್ತು ಸತೀಶ್ ಜಾರಕಿಹೊಳಿ ಅಂತ ಜಿಲ್ಲಾ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಹೋಗಿದ್ದೇವೆ. ಜಿಲ್ಲಾ ಅಭಿವೃದ್ಧಿ ಹೆಂಗಾಗ್ತಿತ್ತು DCC ಬ್ಯಾಂಕ್ದಿಂದ. ಮತ್ತು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರಿಗೆಲ್ಲ ಚಿಲ್ಲರ್ ಬಿಡ್ಬೇಕು. ವಿದ್ಯುತ್ ಸಹಕಾರಿ ಆಯಿತು, ನಂತರ ಅಲ್ಲಿ ಅನಸಾಬ್ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿಟ್ಟು ಹೀರಾ ಸಹಕಾರಿ ಕಸಗೋದಾತು. ಇಲ್ಲಿ DCC ಬ್ಯಾಂಕ್ ಎಂಟ್ರಿ ಆಗಿ ಜಿಲ್ಲಾ ಹಿಡಿತ ಸಾಧಿಸಬೇಕಂತ ಪ್ಲ್ಯಾನ್ ಆಯ್ತು. ಈಗಾಗಲೇ ನಿಮ್ಮ ಹಿಡಿತದಲ್ಲೇ ಐತಿಲ್ಲ, ಮತ್ತೆ ಯಾರೋ ಹಿಡಿತದಲ್ಲಿದೆ. ಅಂದರೆ ಚಿಲ್ಲರ್ ಬಿಟ್ಟು
ನೋಟ್ ಎನ್ಸಿರಲ್ಲ, ಮತ್ತೆ ಅಲ್ಲಿ ಟಾವೆಲ್ ಹೆಂಗೆ ಹಾಕವ್ರು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ? ಟಾವೆಲ್ ಹಾಕಕ್ಕೆ ಬರಂಗನೇ ಇಲ್ಲ ಇಂಥ ಚಿಲ್ಲರ್ ಮಾಡ್ಯಾರಂದ್ರೆ. ಅದಕ್ಕೆ ಸಣ್ಣ ಸಣ್ಣ ವಿಷಯ ಬಿಟ್ಟು ದೊಡ್ಡ ದೊಡ್ಡ ವಿಚಾರಕ್ಕೆ ಬರಬೇಕಾಗ್ತದೆ. ಇನ್ನು ಅಪೆಕ್ಸ್ ಬ್ಯಾಂಕ್ಗೆ ಇವ್ರ ಮನುಷ್ಯನ ಕಳ್ಸೋರು ಲಾಸ್ಟಿಗೆ ರಾಯಬಾಗದಲ್ಲಿ, ಅಲ್ಲೇ 211 PKPS, ಅಲ್ಲೇನೂ ಇಲ್ಲ, ಐಹೊಳೆ ಮಾತಾಡೇನೇ ಇಲ್ಲ. ಯಾಕಂದ್ರೆ ಲಾಸ್ಟ್ ಚುನಾವಣೆಯಲ್ಲಿ ಐಹೊಳೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರು ಜಾರಕಿಹೊಳಿ. ತಮ್ಮ ಕ್ಯಾಂಡಿಡೇಟನ್ನು ಹಿಂಸರಿಯಂಗೆ ಮಾಡಿ ಅವಾಗೇನು ದುಡ್ಡು ಕೊಡ್ಬೇಕು ಕೊಟ್ಟ ಹಿಂಸಾಯಿಸ್ರು. ಶಂಭು ಕಲ್ಲೋಳ್ಕರ್ನಲ್ಲಿ ಸೋಲ್ಸ್ಬೇಕಾಗಿತ್ತು. ಇನ್ನು ಕುರ್ಚಿಯಲ್ಲಿ ಅಲ್ಲಿ ಶ್ಯಾಮ್ ಘಾಟಿಗೆ ಅವರು ತಮ್ಮ ಮನುಷ್ಯ ಇದಾರೆ, ಅಲ್ಲೇ ನಮ್ಮ ಪ್ರಾಬ್ಲಮ್ ಇಲ್ಲ. ಒಂದು ನೋಡಿದ್ರೆ ಆಯ್ತು ಆ ಕ್ಷೇತ್ರ ಎಲ್ಲ ನಮಗುದಿಲ್ಲ. ಮತ್ತೆ ಚಿಕ್ಕೋಡಿ ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಅವರು, ನಾವು ಜಾರಕಿಹೊಳಿ ಅವರು ಬೆನ್ನೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ, ನಮ್ಮ ತಾಕತ್ ಮೇಲೆ ನಾವಿದೆ ಅಂತ ಹೇಳ್ತಾರೆ. ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಮಾಡ್ಬೇಕು ಬಿಡು, ಯಾಕಂದ್ರೆ ಕಾಂಗ್ರೆಸ್ದವರು ಕಾಂಗ್ರೆಸ್ ಮಾಡಲೇಬೇಕು. ಪ್ರಭಾಕರ್ ಕೋರೆ ಅವರು ಅನಸಬ್ ಜೋಲಿಯನ್ನು ಸೋಲಿಸಬಾರ್ದಾಗಿತ್ತು. ಯಾಕಂದ್ರೆ ಎಲ್ಲ ಒಂದೇ ಆಗ್ಬೇಕಾಗಿತ್ತು ಲಾಸ್ಟಿಗೆ. ಅಲ್ಲಿ ಪ್ರಭಾಕರ್ ಕೋರೆಗೆ ಏನು ಆಶ್ವಾಸನೆ ಕೊಟ್ಟಿರ್ಬೋದು, ನಿಮ್ಮ ಮಗಳ ನಾವು MLC ಮಾಡ್ತೇವೆ ಅಂತ ಅಂದಿರ್ಬೇಕು, ಇಲ್ಲ ಮಗನಿಗೆ DCC ಬ್ಯಾಂಕ್ ಸದಸ್ಯತ್ವ ಕೊಡ್ತೇವೆ ಅಂದಿರ್ಬೇಕು, ಅಥವಾ ಮುಂದಿನ ಸಲ BJP ಅದಿಂದ ನಿಮಗೆ ಕೊಡಿಸ್ತೇವೆ, ನಿಮ್ಮ ನಡುವನ ಆಗಲಿ, ಅದ ಬೇರೆದವ್ರು ಬರಬಾರ್ದು. ಹಿಂಗೆ ಪ್ಲ್ಯಾನಿಂಗ್ ಭಾಳ ಅದಾವ, 7-8 ಪ್ಲ್ಯಾನಿಂಗ್ ಇರ್ತಾವ. A ಪ್ಲೇನ್ ಆಯ್ತಂದ್ರೆ B ಪ್ಲೇನ್ ಅಂತ C ಪ್ಲೇನ್ ಅಂತ D. ಹೆಂಗೆ ಚುನಾವಣೆ ಏನು ಒಂದು ರಾತ್ರಿ ಇರ್ತೈತಲ್ಲ, ಅವಾಗ ದುಡ್ಡು ಹಿಡಿದ್ರಂದ್ರೆ ಇನ್ನೊಬ್ರು ದುಡ್ಡು 2ನೇ ಸಲ 10 ನಿಮಿಷ ಸಪ್ಲೈ ಮಾಡುವಂಥದ್ದು. ಅವರು ಮತ್ತೆ ಯಾರು ಹಿಡಿಯವ್ರು ಬಂದು ಹಿಡಿದ್ರ ಅಂದ್ರೆ ಮತ್ತೆ 3ನೇದ್ದು ಅದು. ಹಂಗೆ ಇರ್ತೈತೆ ಅದು. 3 ಗಂಟೆ ತಯಾರು ಮಾಡಿರ್ತಾರೆ ಅವರು. ಅವ್ರಷ್ಟೇ ಅಲ್ಲ, ಎಲ್ಲ ರಾಜಕಾರಣಿ ಹೇಳತ್ತಾನ ನಾನು. ಅದಕ್ಕೆ ನೀವು ನೋಡ್ಕೋತ ಕೂದಿರಲ್ಲ, ನೀವು ನೋಡ್ಕೋತ ಕೊಡ್ಬೇಕು. ಯಾಕಂದ್ರೆ ಅಂಬ್ಲಿ ಹೊಡೆದಿರ್ತಿರಲ್ಲ, ಲಿಂಗಾಯತನ ಫುಲ್ ಅಂಬ್ಲಿ ಹೊಡೆದು, ಮತ್ತೆಲ್ಲ ಗೌಡ್ರು ಹೆಚ್ಚಾಗಿ DC ಬ್ಯಾಂಕ್ದ ಯಾರು ಗೌಡ್ರ ಅಂಬ್ಲಿ ಹೊಡೆದು ಶಿಸ್ತು ನಿದ್ದೆ ಮಾಡ್ತೆ. ನಮ್ಮ ಮುಂದೆ ಯಾವುದನ ಊರು ಗೌಡ್ರಪ್ಪ, ನಾವು ಬೆಕ್ಕಟ್ಟು ಮಾಡ್ತೇವೆ. ಈಗ ಪಟ್ಲಿ ಹೇಳಿಲ್ಲ ಯಾರು ಸ್ವಾಮಿಗೆ, ನಾ ಗೌಡು, ನಾ ಬೆಕ್ಕದ್ದು ಮಾಡ್ತೇನೆ, ನೀ ಕಾವೇ ಹಾಕಿರಿ ಕಳ್ಚಿಟ್ಟು ಬಾ ಸಂಸಾರಸ್ತಾಗಂತ ಅದು ಹೇಳ್ತ. ಅದಕ್ಕೆ ಶಾನ್ಯಾರು ಅಂಬ್ಲಿ ಹೊಡೆಯೋದು, ಶಿಸ್ತು ಗಡದಾಗಿ ನಿದ್ದೆ ಮಾಡೋದು. ಅಟ್ಟು ಕೂಡ ಇವ್ರು ಬಾಜಾರ್ ಮುಗಿಸ್ಕೊಂಡು ಹೋಗಿರ್ತಾರೆ. DCC ಬ್ಯಾಂಕ್ ಹೊಡಿಬೇಕಾದ್ರೆ ಭಾಳ ಚೆನ್ನಾಗಿಸ್ಬೇಕು. ಮತ್ತು ನಮ್ಮ ಅಂಥವ್ರು ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ, ನಾವು ಡಬಲ್ ಮಾಸ್ಟರ್ ಮೈಂಡ್. ಇನ್ನೂ 7-8 ಸುದ್ದಿ ಇದಾವ ಒಳಗಿನೋ ಹೇಳಂಗಿಲ್ಲ ನಾವು. ಯಾಕಂದ್ರೆ ನಮಗೆ ನೀವು ಚಾನು ಕರಂಗಿಲ್ಲ, ಬಿಸ್ಕೆಟ್ ಕೊಡಂಗಿಲ್ಲ, ನಮ್ಮನ್ನು ಮಾತಾಡ್ಸಂಗಿಲ್ಲ. ಮತ್ತು ನಾವ್ಯಾಕೆ ನಿಮ್ಗೆ ಪುಕ್ಕಟ್ ಹೇಳ್ಬೇಕು, ನಾವ್ಯಾಕೆ ನಿಮ್ಗೆ ಸಪೋರ್ಟ್ ಮಾಡ್ಬೇಕು? ನಾವು ಜಾರಕಿಹೊಳಿ ಸಹೋದರಿಗೆ ಸಪೋರ್ಟ್ ಮಾಡೋರು, ಆದ್ರೆ ಅವರು ಒಳಗಿಂದ ತಂತ್ರಗಾರಿಕೆ ಮಾತ್ರ ಹೇಳ್ತೇವೆ. ಆ ತಂತ್ರಗಾರಿಕೆ ನೀವು ಉಪಯೋಗ ಮಾಡ್ಕೋತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ. ಇನ್ನು ದಕ್ಷಿಣಕ್ಕೆ ಅಲ್ಲಿ ಅಭಯ ಪಾಟೀಲ್ ವಿರುದ್ಧ ಹೋಗಂಗಿಲ್ಲ. ಹೋದ್ಸಲ ಹೋದ್ರಲ್ಲ, ಅಲ್ಲೇನು ಮಾಡಿದ್ರು, ಸಮಿತಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಒಬ್ಬರು ನಿಲ್ಲಿಸಿದ್ರು. ಮತ್ತು ತಮ್ಮ ಕ್ಯಾಂಡಿಡೇಟ್ ಭಾಳ ವೀಕ್ ಹಾಕಿದ್ರು, ಲೇಡೀಸ್. ಅಂದರೆ ಈ ಕಡಿಮೆ ಮತ ಕಾಂಗ್ರೆಸ್ ಅವ್ರು ತೊಗೋಬೇಕು, ಹೆಚ್ಚು ಮತ ಸಮಿತಿ ಅವ್ರಿಗೆ ತೊಗೋಬೇಕು. ಅಲ್ಲಿ ಸಮಿತಿ ಆಗಬೇಕು. ನಂತರ ಅಭಯ ಪಾಟೀಲ್ ಬೀಳ್ಬೇಕಂತ BJPಯಿಂದ. ಅವ್ರು ಹೆಂಗೆ ಬೀಳ್ತಾರೆ, RSS ಬೆಲ್ಟ್ ಅದು. ಮತ್ತು ಚಾಣಾಕ್ಷ ರಾಜಕಾರಣಿ, 4 ಸಲ MLA ಆಗಿ ಆರಿಸಿ ಬಂದವರು, ಮಿನಿಸ್ಟರ್ ಆಗಿಲ್ಲ, ಮಿನಿಸ್ಟರ್ ಆಗ್ಬೇಕಾಗಿತ್ತು. ಹಿರೇ ಬಾಗೇವಾಡಿ ಕ್ಷೇತ್ರ ಇದ್ದಾಗನ ಅವರು ಶಿವಾಜಿ ಸುಟ್ಕರ್ ಗೆಲ್ತಾರೋ ಅಥವಾ ನಮ್ಮ SC ಮಾಳಿಗವ್ರು ಗೆಲ್ತಾರಂತ ಒಂದು ಬೆಟ್ ನಡೆದಿತ್ತು. ಆವಾಗ ಅಭಯ ಪಾಟೀಲ್ ಗೆದ್ದು ಬಂದರು. ಯಾರಿಗೂ ಗೊತ್ತಿಲ್ಲ. ಮತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಹಂಗೆ ಇತ್ತು, ಶಿವಾಜಿ ಸುಟ್ಕರ್ ಗೆಲ್ಬೇಕು, ಇಲ್ಲ ನಮ್ಮ SC ಮಾಳಿಗವ್ರು ಗೆಲ್ಬೇಕು. ಮತ್ತು SC ಮಾಳಿಗವ್ರು ಸುಮ್ಮನೆ ಇದ್ದಾರೆ. ಅವರು ಯಾಕೆ ಸುಮ್ಮನೆ ಇದ್ದಾರೆ ಗೊತ್ತಿಲ್ಲ. ಅವರು ಒಂದು ಕಾಲು ಹೋಗಿಬೇಕಾಗಿತ್ತು. ನಮ್ಮ ರಾಜು ಮಾಳಿಗೆ ಅಥವಾ ಮಾದೇವ ಮಾಳಿಗೆ ನಮ್ಮ ಕ್ಯಾಂಡಿಡೇಟ್, ಅವರು ಒಂದು ಕ್ಷೇತ್ರ ಹಿಡಿಬೇಕಾಗಿತ್ತಲ್ಲ, ಸುಮ್ಮನಾಗ ಅಪ್ಪಿದಾರ. ಅವ್ರು ಯಾಕೆ ಅಪ್ಪಿದಾರೆ ಗೊತ್ತಿಲ್ಲ. ಕಲ್ಲು ಹೋಗ್ಯಾದ್ರಪ್ಪ, ಕಲ್ಲು ಹೋಗ್ಯಾರ ಮಾತಾಡ್ಸೋರ, ಇಲ್ಲ ಮಾತಾಡ್ಸಂಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಅಂಜಿದಾರ, ಅಂಜನ್ ಹಿಂತೊಕ್ಕ. ಇಲ್ಲಾಂದ್ರೆ ಸಿದ್ದರಾಮಯ್ಯ ಕಡೆ ಹೋಗಿ ಯಾರೋ ಹೇಳಿದಾರ ಇಲ್ರಿ. ಮತ್ತು ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋದು ಚುನಾವಣೆ ಆಯ್ತಂದ್ರೆ ರಾಜಕಾರಣದಲ್ಲಿ ಸ್ವಲ್ಪ ಬಿಗಡಾಸ್ತೈತೆ. ಅದಕ್ಕೆ DCC ಬ್ಯಾಂಕ್ ಚುನಾವಣೆ ಇದಕ್ಕೆ ಕಾರಣ ಆಗ್ತೈತೆ. ಅದಕ್ಕೆ ಚಂದ್ರರಾಜ ಹೆಟ್ಟುವಳ್ಳಿ ಹಿಂತಕ್ಕೋರಿ ಅಂತ ಹೇಳಿರ್ಬೇಕು. ಸ್ವಲ್ಪ ನೋಡ್ಕೊಂಡ ರಾಜಕಾರಣ ಮಾಡ್ರಪ್ಪ, ಸಚಿವ ದ್ವಯರೆಲ್ಲ ಇಬ್ಬರು ಜಗಾಡಕ್ಕೆ ಹೋಗ್ಬೇಡಂತ ಸಿದ್ದರಾಮಯ್ಯ ಹೇಳಿರ್ಬೇಕು. ಅದಕ್ಕೆ ಅವರು
ಇಲ್ಲಿ ಚಂದ್ರರಾಜ್ ಅಂತ ಹೇಳಿದ್ರೆ ಇವರು ಹಿಂದೆ ತಗೊಂಡಾರ. ಮತ್ತು ಚಂದ್ರರಾಜ್ ಹಟ್ಟಿಗಳ ಏನಂತಾರ, ರಾಜಕೀಯ ಹಿತದೃಷ್ಟಿಯಿಂದ ಮತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ಅಂತ ನಾ ಹಿಂದಕ್ಕೆ ಪಡೆದ. ಯಾವ್ದು ರಾಜಕೀಯ ದೃಷ್ಟಿ ಅಂದ್ರೆ ಮುಂದೆ ನಿಮಗೆ MLC ಆಗ್ಬೇಕೈತಿ, ಇವ್ರು ಅಡಚಣೆ ಮಾಡಬಾರ್ದು ಅಂದ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಬಾರ್ದು ಅಂದ. ಮತ್ತು ರಮೇಶ್ ಜಾರಕಿಹೊಳಿ ಅವ್ರ್ಯಾಕೆ ಬಿಡ್ತಾರ, ಅವ್ರು ಹಿಂದನ ಅವ್ರು ಎಂಟ್ರಿ ಆಗದೇ ಇದ್ದಾಗ MP ಚುನಾವಣೆಯಲ್ಲಿ ನಾಳೆ ಹೆಬ್ಬಾಳ್ಕರ್ ನಿಂತಿದ್ರಲ್ಲ, 60,000 ಲೀಡ್ ಪಡೆದ್ರು ಅವರು, BJP ಅವರು ಸಮಿತಿ ಅವ್ರನ್ನ. ಕೊನೆಯವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗೊತ್ತಾಗ್ಲಿಲ್ಲ, ಇವ್ರು ಕೈ ಕೊಟ್ಟರು. ಇವ್ ಮುಂದೆ ಹಂಗೆ ಮಾಡ್ಯಾರಂದ್ರೆ ಅದೊಂದು ಭೀತಿ ಇತ್ತಲ್ಲ, ಲೀಡ್ರಿಗೆ ಭೀತಿ ಇರಬಾರ್ದು. ಇನ್ನು 2.5 ವರ್ಷ ಇತ್ತು, ಅವಾಗ ನೋಡೋಲ್ಲ ಅಂತ ಅನ್ಬೇಕು. ಈಗ ನಾವು ಬಿಟ್ಟು ಕೊಡಂಗಿಲ್ಲಪ್ಪ, ಎಲ್ಲ ಮತ್ತು ಎಲ್ಲ ತಯಾರಿ ಮಾಡಿದ್ರು. ಮತ್ತು 38 PKPS ಖಾನಾಪುರದಲ್ಲಿ ಎಲ್ಲ ಮಾಡಿ ಹಲೇಕವ್ರನ್ನ ಕೂಡಿ, ಅಂದ್ರೆ ಹಳಿ ಶಾಸಕರೇ ಇದಾರ ಅವ್ರ ಕೂಡಿ ಮಿಲಾಪಿ ಮಾಡಿ, ಅದ್ರಲ್ಲಿ ಅಂಜಲಿ ನಿಂಬಾಳ್ಕರ್ಗಳಲ್ಲಿ ಹೇಳಿರಲಿಲ್ಲ ನಾವಿಲ್ಲಿ ಬರ್ತೇವೆ, ಎಂಟ್ರಿ ಆಗ್ತೇವೆ. ಅವ್ರು ಯಾವ್ದಾದ್ರು ಮುಖ್ಯಮಂತ್ರಿ ಹೇಳಿರ್ಬೇಕು, ನೋಡ್ರಿ ನಮ್ಮ ಏರಿಯಾದಲ್ಲಿ ಚಂದ್ರರಾಜ್ ಹಟ್ಟಿಗಳು ಬಂದಾರ, ನಾವು ಹೆಂಗಾಗೋದು, ಕಳೆದ ಸಲ ಅರವಿಂದ್ ಪಾಟೀಲ್ ವಿರುದ್ಧ ನಾ 2 ಮತದಿಂದ ಸುತ್ತಿದ್ದೇನೆ, ಈ ಮತ್ತೆ ನಾನಿಲ್ಲ ಅಂತ ಹೇಳಿರ್ಬೇಕು. ಅದು ಆಗ್ತಿತ್ತು ರಾಜಕಾರಣದಲ್ಲಿ. ಇದೆ ಅಂತಲ್ಲ, ಮೇಲಿನ ಪ್ರೆಷರ್ ತರ್ತಾರ ಅವರು. ಪ್ರಿಯಾಂಕಾ ಜಾರಕಿಹೊಳಿ ಹೆಂಗೆ ಆರಿಸ್ತಂದ್ರು, ಇಲ್ಲೇ ಇದ್ದು ಆರಿಸ್ತಂದ್ರು ಅವರು ಎಲ್ಲರೂ. ಮತ್ತು BJP ಅವರು ಬಾಲಚಂದ್ರ ಜಾರಕಿಹೊಳಿ ಹೊರಗೆ ಹಾಕಲಿಲ್ಲ, ನಂತರ ರಮೇಶ್ ಜಾರಕಿಹೊಳಿ ಹೊರಗೆ ಹಾಕಲಿಲ್ಲ ಪಕ್ಷದಿಂದ. ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾರೆ ಇವರು. ನಾವು ಆ ಕ್ಷೇತ್ರಕ್ಕೆ ಹೋಗಿಲ್ಲ. ಆದ್ರೆ ಏನು BJP ಲೀಡರ್ ಅದ, ಎಲ್ಲರೂ ಕರೆಸಿ ಕಾಂಗ್ರೆಸ್ ಮಾಡ್ರಪ್ಪ, ನಮ್ಮ ಮಗಳು ಮಾಡ್ರಪ್ಪ ಇದೊಂದು ಸಲ. ಅಂದ್ರೆ ಲಿಂಗಾಯತ್ ಬೆಲ್ಟ್ದಾಗ ಹೋಗಿ ರಿಸರ್ವ್ ಬಿಟ್ಟು ಅಲ್ಲಿ ಹೋಗಿ ಆರಿಸ್ತಾ ಇರ್ತಾರ ಸತೀಶ್ ಜಾರಕಿಹೊಳಿ. ಎಷ್ಟು ಮಾಸ್ಟರ್ ಮೈಂಡ್ ಇರಬೇಕು. ಅವಾಗ ನಮಗೆ ಭೇಟಿಯಾಗಿದ್ರೆ ಹೇಳ್ತಿದ್ದು ನಾವು, ಹಿಂಗೆ ನಡೆದೈತಪ್ಪ, ಹಿಂಗಲ್ಲ ಹಿಂಗಂತ. ಕೂಲಿಯವ್ರು ಹೇಳ್ತೇವೆ, ಕೌಟಿಮಠಗಳು ಹೇಳ್ತಿದ್ರು. ಇದು ಸದ್ಯದ ರಾಜಕಾರಣ ಬಿಡ್ರಿ. ಅವ್ರೇನೋ ಜೊಲ್ಲೆಯವ್ರು ಮಾತಾಡ್ಸಿಲ್ಲ, ಹೌದಿಲ್ಲೋ, ಬಿಟ್ಟು ಬಿಡ್ರಿ ಅದನ್ನ. ಅವ್ರಿಗೆ ನಾವು ಹೇಳ್ತೇವೆ, ಅವ್ರು ಇವ್ರನ್ನೆಲ್ಲ ಬಿಟ್ಟರು. ನನ್ನ ಮೋದಿ ಅವ್ರ ಸಪೋರ್ಟ್ ಐತಿ, ನನ್ನ ಕಡೆ ದುಡ್ಡು ಐತಿ, ನಾ ಹಂಚ್ತೇನಂತ. ಇವ್ರು ಹಂಚರು, ಅದಕ್ಕಿಂತ ಡಬಲ್ ಅವ್ರು ಹಂಚರು. ಮತ್ತು ಅನಸಬ್ ಜೊಲ್ಲಿಂದ ರೊಕ್ಕ ಹೋಗಿ ಮತದಾರ ಮುಟ್ಲಿಲ್ಲ. ಸತೀಶ್ ಜಾರಕಿಹೊಳಿ ರೊಕ್ಕ ಹೋಗಿ ಮಾಡಿತು. ಅಲ್ಲಿ ಶಂಭು ಕಳವರ್ಕರ್ ಅವರು ನಿಲ್ಲಿಸಿದ್ರು. ಶಂಭು ಕಳವರ್ಕರ್ ಅವ್ರು ನಿಲ್ಲಬಾರ್ದಾಗಿತ್ತು MP ಚುನಾವಣೆಯಲ್ಲಿ. ಯಾಕಂದ್ರೆ ಅವರು ಈಗ ಎಂಟ್ರಿ ಆದವ್ರು ರಾಜಕಾರಣದಲ್ಲಿ. ಈ ಮಿಲಾಪಿ ಕುಸ್ತಿ, ಇವು ಅಡ್ಜಸ್ಟ್ಮೆಂಟು, ಕುತಂತ್ರ ಮಂತ್ರ ಇದು ಗೊತ್ತಿರಲಿಲ್ಲಲ್ಲ, ಅದಕ್ಕೆ ಮಾಡಬಾರ್ದಾಗಿತ್ತು. ಆದ್ರೆ ಅನ್ನಸಾಬ್ ಏನು ಮಾಡಿದ್ರು, ಇವ್ರು ನಿಲ್ಸಿರ, ಇವ್ರು 1 ಲಕ್ಷ 2 ಲಕ್ಷ ಹೊಡಿತಾರೆ. ಆ 1-2 ಲಕ್ಷ ನನಗೆ ಪ್ಲಸ್ ಆಗ್ತೈತೆ ಅಂತ ಇವರು, ಪ್ಲಸ್ ಇಲ್ಲ ಮೈನಸ್ ಇಲ್ಲ, ಕೇವಲ 25,000 ತೆಗೆದುಕೊಂಡ್ರು ಅವರು. ಶಂಭು ಕಳವರ್ಕರ್ ಅವ್ರು ನಿಲ್ಬಾರ್ದಾಗಿತ್ತು. ಎಷ್ಟೋ ಅಲ್ಪಸಂಖ್ಯಾತರು, SC ಜನಾಂಗದವರು, ಮುಖಂಡರು ಎಲ್ಲ ಹೇಳಿದ್ರು ಅವ್ರು ನಿಲ್ಬೇಡ್ರಿ ಅಂತ. ಯಾಕಂದ್ರೆ ಇದೊಂದ್ಸಲ ನಾವು ಹೊಡಿಬೇಕು. ಯಾಕಂದ್ರೆ B.ಶಂಕರನಂದ್ 7 ಸಲ ಆರಿಸಿ ಬಂದರು, ಎಲ್ಲಿ ಕ್ಷೇತ್ರಕ್ಕೆ ಅಡ್ಡಾಡಲಿಲ್ಲ. ಹೋಗೋರು ನಾವು 7-8 ಮಂದಿ ಗೌಡ್ರನ್ನ ಕರ್ಸೋರು, ನೋಡ್ರಪ್ಪ ಊರು ನೋಡ್ಕೊರಿ ಅಂತ. ಆ ಗೌಡ್ಗಷ್ಟು ಕೊಡೋರು. ಅವಾಗ 500-1000 ಕೊಡೋರು ಅವ್ರ ಕೈ. ಅವರು ಒಂದು 50 ರೂಪಾಯಿ 1-2 ಚುನ್ಮುರಿ ಚೀಲ ತರ್ಸೋರು. ಅದನ್ನ ಓಟ್ ಹಾಕಿ ಬಂದ ಕೂಡಲೇ ಹೋಗ್ಯವರು. ಅವಾಗ ಎಲ್ಲರೂ ಹಿಂಗೆ ಉಡಿ ಮಾಡಿ, ಹೆಣ್ಮಕ್ಳು ಉಡಿ ಮಾಡಿ, ಒಂದು ಇಷ್ಟ 2 ಸಲ ಅಂದ್ರೆ 2 ಚುನ್ಮುರಿ ಹಾಕೊಳತ್ತಿರು. ಅವಾಗ ಆರಿಸಿ ಬಂದ್ರು. ಅಂಥ ಕ್ಷೇತ್ರದಲ್ಲಿ ಏನು ರಿಸರ್ವ್ ಹೋಗಿತ್ತು. ರಮೇಶ್ ಕತ್ತಿ ಅವರು ಕೂಡ ಅಲ್ಲಿ ತಪ್ಪು ಮಾಡಿದ್ರು. ಅಲ್ಲಿ ಸೈಲೆಂಟಾಗಿ ಉಳಿಬೇಕಾಗಿತ್ತು. ಅವ್ರು ಸೈಲೆಂಟಾಗಿ ಉಳಿಲಿಲ್ಲ. ಅಲ್ಲಿ ಸಾವುಕಾರ ಸೈಲೆಂಟಾಗಿ ಉಳಿಬೇಕಾಗಿತ್ತು. ಆ ಕ್ಷೇತ್ರದ ಜನ ಏನಂತಾರೆ, ಪ್ರಭಾಕರ್ ಕೋರೆ ಅವರು ಅಷ್ಟು ಸಪೋರ್ಟ್ ಮಾಡೋದು, ಸೈಲೆಂಟಾಗಿ ಉಳಿಬೇಕಾಗಿತ್ತು. ಸುಮ್ಮನೆ ಸೋಪ್ರತಿಷ್ಠ, ಈಗ ನಾ ದೊಡ್ಡವ ನೀ ದೊಡ್ಡವ ಅಂತ ಹಿಂಗೆ ನಡೆದೈತೆ. ಲಕ್ಷ್ಮಣ ಸವದಿ ಅವ್ರನ್ನ ಯಾರನ್ನೂ ಮಾತಾಡ್ಸಂಗಿಲ್ಲ, ಕೋರೆ ಅವ್ರನ್ನ ಯಾರನ್ನೂ ಮಾತಾಡ್ಸಂಗಿಲ್ಲ. ಕೌಟಿಮಠ ಅವ್ರ KLE ಚೇರ್ಮನ್ಗೆ ಸ್ವಲ್ಪ ಅಲ್ಲಿ ಟಾವೆಲ್ ಹಾಕಿದಾರ, ಅದಕ್ಕೆ ಸುಮ್ಮಿದಾರೆ ಅವರು. ಅವ್ರು DCG ಬ್ಯಾಂಕ್ ವಿಚಾರ ಇಲ್ಲ. DC ಬ್ಯಾಂಕ್ ಏನು ದುಡ್ಡು ಹೊಡ್ಯಾಕೆ ಹೋಗೋದು. ಮತ್ತು ಇಲ್ಲಿ ದುಡ್ಡು ಸಕ್ಕಟ್ಟೈತ್ಲ KLEಯಲ್ಲಿ. ಇಲ್ಲಿ ಚೇರ್ಮನ್ ಆಗ್ಬೇಕಂತ ಅವ್ರೊಂದು ಪ್ಲಾನಿಂಗ್ ಇಟ್ಟು ಅವರು ತಮ್ಮ ಪ್ರಯತ್ನ ಮಾಡಿದ. ಅದ್ರಾಗ ಅವ್ರು ಬಿಜಿ ಇದಾರೆ, ಎಲ್ಲರೂ ಒಂದೊಂದು ಥರ ಬಿಜಿ ಇದಾರೆ. ಹಿಂಗಾಗಿ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಈ 3 ಮಂದಿ ಮಾತಾಡ್ತಾರೆ. ನೀ ಏರಿಯಾಕೆ ಹೋಗು, ಈ ರೀತಿ ಹೋಗು, ಈ ರೀತಿ ಮಾತಾಡಂತೆ. ಮತ್ತು ಎಲ್ಲರೂ ರೈತರ ಬ್ಯಾಂಕ್ ಅಂತ ಹೇಳ್ತಾರೆ. ಮತ್ತು ಹೆಚ್ಚು ಸಾಲ ತೊಗೊಂಡಾರ DC ಬ್ಯಾಂಕ್ದಿಂದ. ಸಕ್ಕರೆ ಫ್ಯಾಕ್ಟ್ರಿ ಅವ್ರನ್ನ ತೆಗೆದು ನೋಡ್ರಿ ಲಿಸ್ಟ್, ಗೊತ್ತಾಗ್ತೈತಿ. 7,000 ಕೋಟಿ ಬಂಡವಾಳ ಉಳಿದಂಥದ್ದು ಅದು. ಅದಕ್ಕೆ ಈ ಪಟ್ಲ ಕಳಕಳಿ ಐತಿ ಬಿಡ ಪಾಪ. DC ಬ್ಯಾಂಕ್ ಕಳ್ಳರ ಕೈ ಹೋಗಬಾರ್ದು.
ಹೂ ಬರೋದಕ್ಕೆ ಪ್ಲಾನಿಂಗ್ ಎಲ್ಲ ಐತಿ ನಿಮ್ಮ ಕಡೆ. ಹೂ ಬರೋದಂದ್ರೆ ಯಾರೋ ಲಿಂಗಾಯತ್ ಲೀಡರ್ ಕಳಿಸಿ ಮಾತಾಡಿದಿರಿ. ಗಾಂಧಿ ಭವನ್ ಎಷ್ಟು ದೊಡ್ಡದೈತ್ಲ, ಲಿಂಗಾಯತ್ ಲೀಡರ್ ಬರ್ರಿಪ್ಪ, ಯಾರು ನಮ್ಮ ಪರವಾಗಿ ನಿಲ್ತಾರೆ ಬರ್ರಿ ಅಂತ ರಮೇಶ್ ಕತ್ತಿ ಅವ್ರನ್ನ ತೊಗೊಂಡು, ಶಾಸಕ ಕತ್ತಿ ಅವ್ರನ್ನ ತೊಗೊಂಡು ಒಂದು ದೊಡ್ಡ ಮೀಟಿಂಗ್ ಮಾಡ್ಬೇಕಾಯ್ತಪ್ಪ. ಯಾರು ನಿಮ್ಮ ಪರವಾಗಿ ಬರ್ತಾರೆ ಹೆಂಗಾದ್ರೆ ಕುಸ್ತಿ ಆಡಾತಾರೆ. ಅದು ಜಿಲ್ಲಾ ಮಟ್ಟದ ಒಂದು ಸ್ವಲ್ಪ ಲೀಡರ್ ಆಗಲಿಕ್ಕೆ ಈಗ ಭಾಳ ಚಾನ್ಸ್ ಇತ್ತು. ರಮೇಶ್ ಕತ್ತಿ ಅವ್ರಿಗೆ ಮತ್ತು ಎ ಪಟೇಲ್ ಅವ್ರಿಗೆ, ಯಾಕಂದ್ರೆ ನೇರವಾಗಿ ಅವ್ರು ಸವಾಲು ಇಟ್ಟಿದಾರಲ್ಲ. ಇಲ್ಲೂ ಐತಿ, ಹಿರಾದ್ಗೂ ಐತಿ, ಮತ್ತು ವಿದ್ಯುತ್ ಸರ್ಕಾರಿಗೆ ಐತಿ. ಅದನ್ನ ಎಲ್ಲ ಲೀಡರ್ ಆಗಕ್ಕೆ ಚಾನ್ಸ್ ಐತಿ. ಈಗ ನೀವು ಕರೆದಿರಿ ಇಲ್ಲಿ ಇಲ್ಲ, ಯಾಕೆ ಗೌಡ, ನಾ ಯಾಕೆ ಮಾತಾಡ್ಸಲಿ. ಗೌಡ್ರು ಹೆಂಗೆ ಸೊಕ್ಕಂದ್ರೆ, ಗೌಡ್ರು ಏನು ಮಾಡ್ತಾರೆ, ಗೌಡ್ರನ್ನ ಗ್ಯಾಂಗ್ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. ಅವ್ರು ಎ ಬಿ ಪಾಟೀಲ್ ಸೋತದ್ದು 3 ಸಲ ಸೋತದ್ದು ಬರೀ ರೊಕ್ಕ ಹಂಚಕ್ಕಾಗಲಿ ಅಥವಾ ಮಾತಾಡೋದಲ್ಲಿ ಎಲ್ಲ ಗೌಡ್ರನ್ನ ಹಿಂಗೆ. ಯಾಕಂದ್ರೆ ನಮ್ಮ ಮಂದಿಲ್ಲ ತಿಂದ್ರೆ ನಮ್ಮ ಮಂದಿ ತಿನ್ಲಿ, ಮತ್ತು ಉಳ್ದಾರ ಅಂದರು ಆಯ್ತು ಮಾಡ್ಕೋರಿ. ಇವ್ರಿಗೆ ಬೇರೆದವ್ರನ್ನ ಹಿಡಿದು ಗೊತ್ತಿಲ್ಲ. ಅಲ್ಪಸಂಖ್ಯಾತರನ್ನ, ರಾಮೋಶಿ ಜನಾಂಗವನ್ನ, ಅಂಬೇಡ್ಕರ್ ಜನಾಂಗವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾವಲ್ಲ ಅವು. ಹೆಂಗೆ ಬರ್ತಾವ, ಏನು ಓಡಿ ಬರ್ತಾವ. ಈಗೆಲ್ಲ ದುಡ್ಡು ತೊಗೊಂಡ ಮತ್ತೆ ಹಾಕತ್ತಾರ. ಪ್ರಕಾಶ್ ಹುಕ್ಕೇರಿ ಹೇಳ್ತಾರ, ಪ್ರಕಾಶ್ ಹುಕ್ಕೇರಿ ಅವ್ರು ನೀವು ಇಷ್ಟು ಅಭಿವೃದ್ಧಿ ಮಾಡಿದ್ರಿ ಮತ್ತು ನೀವು ದುಡ್ಡು ಯಾಕೆ ಹಂಚಾತೀರಂತ. ಅಭಿವೃದ್ಧಿ ಯಾರು ನೋಡಂಗಿಲ್ಲೋ, ನಿಮ್ಗೆ ಗೊತ್ತಿಲ್ಲ. ದುಡ್ಡು ಹಂಚಿರ ನಮ್ಗೆ ಆರಿಸಿ ಬರ್ತಾನೆ. ಹಾಗಾಗಿ MLC ಚುನಾವಣೆ ಸಹಿತ ಅವರು ಶಿಕ್ಷಕರಿಗೆ ದುಡ್ಡನ್ನು ಹಂಚಿರೋರು ಬಾಗಲಕೋಟೆ, ಬಿಜಾಪುರದಲ್ಲಿ ಮತ್ತು ಬೆಳಗಾವದಲ್ಲಿ ಸ್ವಲ್ಪ ಏನೋ ಹಂಚಿದಾರ ಗೊತ್ತಿಲ್ಲ. ಆದರೆ ಪ್ರಭಾಕರ್ ಕೋರೆ ಅವರು ಅಲ್ಲಿ 1200 ಹುಟ್ಟಿದ್ದುಲ್ಲ, KLA ಹುಟ್ಟು ಶಿಕ್ಷಕರ ಮತಕ್ಷೇತ್ರ. ಅವ್ರು ಹೇಳಿಬಿಟ್ರು ಪ್ರಕಾಶ್ ಹುಕ್ಕೇರಿ ನಮ್ಮ ಕ್ಯಾಂಡಿಡೇಟ್. ಆ್ಯಕ್ಚುಲಿ ಅಲ್ಲಿ ಅಮಿತ್ ಕೋರೆ ಕ್ಯಾಂಡಿಡೇಟ್ ಆಗ್ಬೇಕಾಗಿತ್ತು, ಅಥವಾ ದೀಪ್ತಿ ಕೋರೆ ಅಲ್ಲಿ ಆಗ್ಬೇಕಾಗಿತ್ತು, ಅಥವಾ ಪ್ರೀತಿ ಕೋರೆ ಆಗ್ಬೇಕಾಗಿತ್ತು, ಯಾರು ಒಬ್ಬರು ಆಗ್ಬೇಕಾಗಿತ್ತು. ಮತ್ತು ಇಟ್ಟಿದ್ರು ಅವರು ಬಿಜೆಪಿ ಟಿಕೆಟ್ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಕೊಟ್ಟಿದ್ರೆ ಆಚೆ ಬರ್ತಿದ್ರು ಮತ್ತೆ. ಹೌದು, ಹಂಗೆ ಇತ್ತದು. ಯಾಕಂದ್ರೆ ಜಾರಕಿಹೊಳಿ ಸಹೋದರ ಅವರು ವಿರುದ್ಧ ಮಾಡ್ತಾ ಇರಲಿಲ್ಲ. ಇನ್ನು DCC ಬ್ಯಾಂಕ್ ಬರೋದಾದ್ರೆ ಇಲ್ಲಿ ಕಳ್ರಿ ಯಾರು ಅನ್ನೋದು ಮುಖ್ಯ ಪ್ರಶ್ನೆ. ಮತ್ತು ಬಾಲ್ಚಂದ್ರ ಜಾರಕಿಹೊಳಿ ನಾವು ಲಿಂಗಾಯತರನ್ನ ಅಧ್ಯಕ್ಷ ಮಾಡ್ತೇವೆ, ಉಪಾಧ್ಯಕ್ಷ ಮಾಡ್ತೇವೆ, ನೀವು ಹೇಳಾರು ನೀವು ಯಾರ. ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಮುನಿಷ್ ತಿಂದವ್ರು ನಾವು 100 ಕೋಟಿ. ನಂತರ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ 720 ಕೋಟಿ ರಮೇಶ್ ಜಾರಕಿಹೊಳಿ ತಿಂದವರು. ಯಾರ್ದೋ ಭೂಮಿ, ಯಾರ್ದೋ ಕಾರ್ಖಾನೆ, DCC ಬ್ಯಾಂಕದಿಂದ ಮತ್ತೆ ಹೊಡೆದ್ರಿ. ನೀವು ಚೇರ್ಮನ್ ಇಲ್ದಾಗ ಹೊಡೆದ್ರಿ ನೀವು ತಿಂಗಳ ಅವ್ರನ್ನ ಇಟ್ಟು. ಮತ್ತಿನ್ನು ನಿಮ್ದು ಎಲ್ಲ ಮಂದಿನ ಕೂಡಿ ನೀವು ಅಲ್ಲಿ ಚೇರ್ಮನ್ ಮಾಡ್ರಂದ್ರೆ ಯಾರೋ ಸತೀಶ್ ಜಾರಕಿಹೊಳಿ ಇನ್ನೂ 4 ಶುಗರ್ ಫ್ಯಾಕ್ಟ್ರಿ ತೆಗಿತಾರ. ಅಲ್ಲಿ ದುಡ್ಡು ಹೂಡಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಬ್ಲ್ಯಾಕ್ ಮನಿ ವೈಟ್ ಮಾಡೋಕೆ ಶುಗರ್ ಫ್ಯಾಕ್ಟ್ರಿ ಭಾಳ ಬೆಸ್ಟ್ ಅದು ಮತ್ತು ಫಿಲ್ಮ್ ಪ್ರೊಡಕ್ಷನ್. ಐರಾ ಫಿಲ್ಮ್ ಪ್ರೊಡಕ್ಷನ್ನಲ್ಲಿ ಲಕ್ಷ್ಮೀ ಬಾಳ್ಕರ್ ದುಡ್ಡು ಹಾಕತ್ತಾರಲ್ಲ. 2 ಫಿಲ್ಮ್ದ ದಾಲಿ ಧನಂಜಯ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಇದಾರೆ. ಅದು ಪಿಕ್ಚರ್ ಬಿಡುಗಡೆ ಆಗ್ತಿತ್ತು. ಅದು ಅಲ್ಲೇನೋ ಲಕ್ಷ್ಮೀ ಬಾಳ್ಕರ್ ಪಾತ್ರ ವಹಿಸಿದಾರೆ ಅಂತ ಹೇಳ್ತಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನು ಕೈಗೊಳ್ತೇವೆ. ಎಲ್ಲಿ ಸೂಕ್ತ ಇಲ್ಲ, ಏನೂ ಇಲ್ಲ. ಇದೊಂದು ಡೈಲಾಗ. ಅದನ್ನು ನಮ್ಮ MLC ಚಂದ್ರರಾಜ್ ಹೆಟ್ಟೋಳು ಜಾನಾಕ್ಷ ರಾಜಕಾರಣಿ. ಆದರೆ ಇಲ್ಲಿ ಯಾಕೆ ಅಂಜಿರು, ಯಾಕೆ ಹಿಂತಕೊಂಡ್ರು, ಅದೊಂದು ಪ್ರಶ್ನೆ ಐತೆ. ಏನು ಹೇಳಿಲ್ಲ. ಇವಾಗ ಕಾರಣ ಸತೀಶ್ ಜಾರಕಿಹೊಳಿ ಅವರು ವಿರುದ್ಧ ಶೆಡ್ ಹೊಡೆಯವ್ರು ಯಾರು ಇಲ್ಲ. ಈಗ ನಮ್ಮ ಹತ್ರ ಡಬಲ್ ಮಾಸ್ಟರ್ ಮೈಂಡ್ ಇದ್ದೇವೆ. ನಮ್ಮನ್ನು ಮಾತಾಡ್ಸಕ್ತ ಯಾವ ಗೌಡ್ ಮಾತಾಡ್ಸಕ್ತಿಲ್ಲ, XMLA ಇಲ್ಲ, MLA ಇಲ್ಲ. ಯಾಕಿಲ್ಲ ಅಂದ್ರೆ ನಾವೆಲ್ಲರದು ಭಜನೆ ಮಾಡತ್ತೇವೆ, ಇವ್ರು ಹಿಂಗೆ ಅಂತ ಹೇಳತ್ತೇವೆ. ಅವನೇನು ಬಿಡ, ಅವ್ಗೇನು ಗೊತ್ತೈತ. ನನಗೆ ಇನ್ನೂ 7 ಸೂತ್ರ ಗೊತ್ತಿದಾವ. ಇನ್ನು ಈ ಇಲೆಕ್ಷನ್ DCC ಬ್ಯಾಂಕ್ ಮುಗಿಯುವಂಥ ಹೊತ್ತಿನಲ್ಲಿ ಇನ್ನೂ 7 ಹುಡ್ತಾರೆ. ಬರೀ A ಪ್ಲ್ಯಾನ್ ನಡೆದೈತಿ. ಈಗ B ಪ್ಲ್ಯಾನ್ ಇಲ್ಲ, C ಪ್ಲ್ಯಾನ್ ತೆಗೆದಿಲ್ಲ ಅವರು. ನಿಮ್ಗೆ ಗೊತ್ತಿಲ್ಲ. ರಾಹುಲ್ ಜಾರಕಿಹೊಳಿ ತಂದು ಅಧ್ಯಕ್ಷ ಮಾಡ್ರೆ ನೀವೇನು ಮಾಡೋರ್ದಾರೆ ಇಲ್ಲಪ್ಪ, ಎಲ್ಲ ಡೈರೆಕ್ಟರ್ ಕೂಡ ಅವ್ರು ಮಾಡಿದ್ರು, ನಮಗೇನು ಇದ್ರಾಗ ಸಂಬಂಧ ಇಲ್ಲ ಅಂತ. DCC ಬ್ಯಾಂಕ್ ಹಿಡಿತು ಸಾಧಿಸಿದ್ರೆ ಜಿಲ್ಲಾ ಹಿಡಿತು ಸಾಧಿಸೈತಿ ಅಂತ ಯಾಕೆ ಹೇಳತ್ತಾರ ಅಂದ್ರೆ ಅಲ್ಲಿ ದುಡ್ಡು ಐತಿ. ದುಡ್ಡು ಹೊಡೆದ್ರೆ ರಾಜಕಾರಣ ಮಾಡಕ್ಕೆ ಬರ್ತೈತಿ. ರಾಜಕಾರಣಕ್ಕೆ ದುಡ್ಡು ಬೇಕು. ದುಡ್ಡು DCC ಬ್ಯಾಂಕ್ ಆಗೈತಿ. ಅಲ್ಲೇ ಹೇಳೋರಲ್ಲ ಕೇಳೋರಲ್ಲ ಹೊಡೆದು ಬಿಡೋದು. 80 ಸ್ಟಾರ್ಟಿಂಗ್ ಏನಾದ್ರು 60 ಕೋಟಿ ನಾವು DCC ಬ್ಯಾಂಕ್ದಿಂದ ತೊಗೊಂಡೇವೆ. ನಂತರ ಕೊಲ್ಲಾಪುರದಿಂದ 61 ಅಲ್ಲ, ಅದು 80. ಅದು ಮುದ್ದಾಮ ಒಂದು 20 ಕೋಟಿ ಕಡಿಮೆ ಇಡೋದು. ಈಗಷ್ಟು ತಗೋತಾರೆ. ಯಾಕಂದ್ರೆ ಲೈಸೆನ್ಸ್ ಭಾಳ ತಂದಾರ ಸತೀಶ್ ಜಾರಕಿಹೊಳಿ ಅವರು, ಶುಗರ್ ಫ್ಯಾಕ್ಟ್ರಿ ಲೈಸೆನ್ಸ್.
ಅದಕ್ಕೆ ಈಗ ಮಂತ್ರಿಮಂಡಲದಾಗ ಏನು ಮಾಡಿದಾರೆ ಅಂದ್ರೆ ಒಬ್ಬರಿಗೆ ಆ 2 ಫ್ಯಾಕ್ಟ್ರಿ ಕೊಡೋ ಲೈಸೆನ್ಸ್ ಕೊಡೋಂತ ನಿರ್ಣಯ ಮಾಡಿದಾರೆ. ಎಲ್ಲ ತಗೊಂಡು ಹೋಗಿದಾರಲ್ಲ, ಮತ್ತೆ ಈಗ ನಿರ್ಣಯ ತೆಗೆದುಕೊಂಡು ನೀವೇನು ಮಾಡೋದಾರೆ? ಸಕ್ಕರೆ ನಾಡು ಅಂತ ಹೇಳ್ತಾರೆ. ಮತ್ತು ಇವರೆಲ್ಲ ಯಾರು ಸಹಕಾರ ರಂಗದಲ್ಲಿ ಏನೂ ಭಾಗನೇ ಇಲ್ಲ, ಎಲ್ಲ ಮುನಿಸಿದಾರ, ಅಂಥವ್ರ ಕೈಯ ಡಿಸಿಸ್ ಬ್ಯಾಂಕ್ ಕೊಡತ್ತಾರೆ. ಅದಕ್ಕೆ ಈ ಪಟ್ಲನೇ ಕಡ್ ಕೈಯಲ್ಲಿ ಎಂದಿರ್ಬೇಕು. ಕಡ್ರು ಯಾರು ಹೇಳ್ಬೇಕಲ್ಲ, ಹೇಳೇ ಇಲ್ಲ. ಯಾರು ಕಡ್ರನು ಯಾವಾಗ ಡಿಸಿಸ್ ಬ್ಯಾಂಕ್ ಮುನ್ಗಡೆ ಆಗ್ತಿತ್ತಲ್ಲ, ತಕ್ಕೊಂಡು ಹೋಗ್ತಾರಲ್ಲ, ಎಲ್ಲ ನಿರ್ಣಯ ಐತಪ್ಪ. ಎಲ್ಲ ನಿರ್ದೇಶಕರೆಲ್ಲ ಕೊಡ್ರು, ನಮಗೆ ಬೇಕೈತಿ, ನಮಗಷ್ಟ ಕೊಟ್ಟಿದ್ದಾರೆ. ಲಕ್ಷ್ಮೀ ಬಾಳ್ಕರ್ ಕೊಟ್ಟಿದ್ದಾರೆ, ಏನಂದ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ, ಎಲ್ಲ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಲಿಸ್ಟ್ ತೆಗೆದು ತೋರಿಸ್ಬಿಡ್ತಾರೆ. 10-20 ಅವ್ರು ತಗೊಂಡಿರ್ತಾರೆ, ಇವರು 80-60 ಇವ್ರು ತಗೊಂಡಿರ್ತಾರೆ. ಮತ್ತೆ ಹೇಳೋದು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ನಾವು ಸಾಲ ಕೊಡ್ತೇವೆ ಅಂತ ಹೇಳೋದು. ಮತ್ತೆ ಮೇಲೆ ಇದು ನಡೆದಿದೆ. ಆಗಲಿ, ಶುಭ ಆಗಲಿ. ಒಟ್ಟ ಡಿಸಿಸ್ ಬ್ಯಾಂಕ್ ಚುನಾವಣೆ ಆಗಬಾರ್ದು ಅಂತ ನಾವು ಹೇಳಿದೆ. MLA, ex-MLA, MP ಗಳು, ex-MP ಯಾರೂ ನಿಲ್ಲಬಾರ್ದು ಅಂತ ಹೇಳಿದ್ದೇವೆ. ಆದ್ರೆ ಈ ಹಾದಿ ನೋಡಿ ಅಂದ್ರೆ ಎಲ್ಲರೂ ನಿಲ್ಲವ್ರ. ಅದಕ್ಕೆ ಸತ್ಯ ಜಾರಕಿಹೊಳಿ ಹೇಳಿದ್ದಾರೆ 3-4 ಕ್ಷೇತ್ರದಲ್ಲಿ ಚುನಾವಣೆ ಆಗ್ತಿದೆ ಅಂತ ಹೇಳಿದಾರೆ. ಇನ್ನು ಹುಕ್ಕೇರಿ ಚುನಾವಣೆ ಮಾತ್ರ ಭರ್ಜರಿ ಆಗೋದು, ಎಲ್ಲರೂ ನೋಡೋಂಗೆ ಆಗೋದು. ಇವ್ರು ಹಿಂಗೆ ಸೋರಿದ್ರೆ ಅವ್ರು ಹಂಗೆ ಸುರಿತಾರೆ. PKPS ಪರಿಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಿಲ್ಲ. ಅಲ್ಲಿ ಸೆಕ್ರೆಟರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ, ನೋಡಪ್ಪ ನಮ್ಮ ಪರವಾಗಿ ನೀವು ಪ್ರಚಾರ ಮಾಡ್ರಿ, ಅವ್ರ ಪರವಾಗಿ ಪ್ರಚಾರ ಮಾಡ್ರಿ. ಅವ್ರು ಸೈಲೆಂಟ್ ಹೊಡಿತಾರೆ. ಸೈಲೆಂಟ್ ಹೊಡಿ ಸತ್ಯ ಜಾರಕಿಹೊಳಿ ಗೆಲ್ತಾರೆ. 3 ಗೆಲ್ತಾರೆ. ಮತ್ತು ಸಹಕಾರಿ ವಿದ್ಯುತ್ ಗೆಲ್ತಾರೆ. ಹೀರಾನ್ಕ ಅವ್ರ ಕೈಯಾಗ ಹೋಗೈತೆ. ಮುಂದಿನ ಸಲ MLA ಗೆಲ್ತಾರೆ. ಬರೀ ನೋಡ್ಕೋತಿರೋದು 4 ಹುಲಿಗಳು 4 ಕಡೆ ನಿಲ್ತೇವಂತ. ಗೊತ್ತೇ ಇಲ್ಲ ರಮೇಶ್ ಕತ್ತಿಗೆ ರಾಜಕಾರಣ ಗೊತ್ತಿಲ್ಲ. ಅವರು ಉಮೇಶ್ ಕತ್ತಿ ಅವರಿದ್ರು. ಅವ್ರು ಇರ್ತಕ್ಕ ಏನಿಲ್ಲ, ಒಂದು ಎಡಗೈನ ಹೋಗ್ತಿ ಅವ್ರದ್ದು ರಾಜಕಾರಣದಲ್ಲಿ. ಮತ್ತು AB ಪಾಟೀಲ್ ಬಂದಾರ, ಇದೇನು ಅರ್ಧಂಗೆ ಆದ ಎಡಗೈ ಜೋಡ್ಸತ್ತಾರ, ಅರ್ಧಂಗೆ ಆಗೈತಿ. ಗಟ್ಟಿ ಧ್ವನಿಯಲ್ಲಿ ಮಾತಾಡೋರಿಲ್ಲ. ಮತ್ತು ಇವರಿಬ್ಬರಿಗೆ ಜಿಲ್ಲಾ ಲಿಂಗಾಯತ್ ಲೀಡರ್ಸು ಅವ್ರ ಸಪೋರ್ಟ್ ಇಲ್ಲ. ಎಷ್ಟೇ ಹೇಳ್ತೇವೆ, ಯಾಕೆ ಮತ್ತೆ ಇಂಟರ್ನೆಟ್ ನಮಗೆ ಮತ್ತೆ ಬೇಕಲ್ಲ ಇಡೀ ದಿವಸ. ನಿಮ್ದು ಅಷ್ಟೇ ಪುರಾಣ ಹೇಳ್ರೆ ಮುಂದೆ ಪ್ರವಚನ ಹೇಳ್ಬೇಕು, ಅಲ್ಲಿ ಮಾರಿ ಪ್ರವಚನಕಾರರು ಇರಲಿ. ಸದಾನಂದ ಬಾಬು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಇದರಿಂದ ನಮಗೆ ಹೊಟ್ಟೆ ತುಂಬಂಗಿಲ್ಲ. ಅದರಿಂದ ಸ್ವಲ್ಪ ಸಬ್ಸ್ಕ್ರೈಬ್ ಆದ್ರಿ, ಲೈಕ್ ಶೇರ್ ಮಾಡಿರಿ ಅಂದರೆ ಹೆಚ್ಚು ಮಂದಿ ಹೋಗ್ತೈತೆ. ಅಲ್ಲಿ ಗೂಗಲ್ದವರು ಒಂದು $100 ಆದ ಕೂಡಲೇ ನಮಗೆ ಹಾಕ್ತಾರೆ. ಭಾರತದ ರೂಪಾಯಿ 87,000 ಹಾಕ್ತಾರೆ. ಹೆಚ್ಚು ಜನ ನೋಡಿದ್ರೆ 3 ತಿಂಗಳ ಬರ್ತೈತಿ, ಕಡಿಮೆ ನೋಡಿದ್ರೆ 6 ತಿಂಗಳ ಬರ್ತೈತಿ. ಕನಿಷ್ಠ 3,000-4,000 ಜನ ನೋಡ್ಬೇಕು. ಬಾಪು ಹುಡುಗತ್ತೆ ಲಕ್ಷಾಂತರ ಜನ ನಮ್ಮ ನೋಡ್ತಾ ಅಂತ ಹೇಳಂಗಿಲ್ಲ, ನಾವು 1,000 ಜನ ನೋಡ್ತೇವೆ ಅಂತ ಹೇಳೋರು ಅಷ್ಟೇ. ಅವ್ನು ಲಕ್ಷಾಂತರ ಕೋಟ್ಯಾಂತರ ಜನ ಇಡೀ ರಾಜ್ಯ ತುಂಬ ಎಲ್ಲ ನೋಡತ್ತಾರ. ಎಷ್ಟು ಜನ ನೋಡ್ತಾರ ಅದು ಬಾಪು ಹುಡುಗ ಗೊತ್ತಿಲ್ಲ. ಹೇಳೋದಪ್ಪ ಒಂದು ಡೈಲಾಗ್ ಹೊಡೋದು, ಗೌಡ್ರ ಡೈಲಾಗ್ ಏನು ದೊಡ್ಡನೇ ಇರ್ತಾವಲ್ಲ, ನಮ್ಮ ಮುಂದೆ ಯಾರದಾರ ಅಂತ ಹೇಳ್ಕೊತ ಹೋಗೋದು. ನಾವು ಹಂಗೆ ಹೇಳಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಲೈಕ್ ಮಾಡಿ, ಶೇರ್ ಮಾಡಿರಿ. ಈ ಸ್ವಲ್ಪ ಸಬ್ಸ್ಕ್ರೈಬರ್ ಸಂಖ್ಯೆ ಏರಾತೈತೆ, ಇನ್ನಷ್ಟು ಏರ್ಸ್ರಿ, ನಮ್ಮನ್ನು ಬದುಕ್ಸ್ರಿ. ಮತ್ತು ನೇರ ದಿಟ್ಟ ನಿರಂತರ ಹೇಳೋರು ನಾವನ ಎಲ್ಲರಿಗೂ ಗೊತ್ತೈತು. ನಮ್ಮದೇ ನಮ್ಮ ಬೆನ್ನು ನಾವು ತಟ್ಕೋಬಾರ್ದು. ಬಸವನವರು ವಚನ ನಾವು ಪಾಲಿಸ್ಕೋತಾ ಹೋಗಾರ. ನಾವು ಕಳಬೇಡ, ಕೊಲಬೇಡ, ಹುಚ್ಚೆ ನುಡಿಯಲ್ಬೇಡ, ಮುನಿಯಬೇಡ, ಅನಿಗಾಸ ಪಡಬೇಡ, ತನ್ನವನ್ನು ನಿಲ್ಲಿಸಬೇಡ, ಇದರ ಹೇಳಲ್ಬೇಡ, ಇದೇ ಅಂತರಂಗಿಸೋದು, ಇದೇ ಬರಂಗಿಸೋದು, ಇದೇ ನಮ್ಮ ಕೂಡಲ ಸಂಗನ ಶರಣರು ಸೊಪ್ಪರಿ. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಒಂದು ಪ್ರಾರ್ಥನೆ ಮಾಡೋರು, ಕರುನಾಳ ಬಾ ಬೆಳಕೆ ಮುಚ್ಚಿಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನು ಹೇಳಿ ನನ್ನ ನಡೆಸುವಳು ದೂರ ನೋಟವನ್ನು ಕೇಳಿ ನೋಡಿ ಸಾಕು ನನಗೊಂದು ಹೆಜ್ಜೆ ಮುನ್ನ ಹಿಂತಿರದಾದೆ ನಿನ್ನೆ ಬೇಡಿದ ಹೋದೆ ಕೈ ಹಿಡಿದು ನಡೆಸಿ ಕಷ್ಟದಲ್ಲಿ ಕಳೆದು ಬೆಟ್ಟ ಹೊಳೆಗಳಾದ ಇರುಳನ್ನು ನೂಕದೆ ಬೆಳಗಾಗ ಹೊಳೆದೆ ಹಿಂದೊಮ್ಮೆ ನಾನು ಹಿಡಿದು ಈ ನಡುವೆ ಕಳ್ಕೊಂಡು ದೇವಿ ಮುಖನಗುತ್ತಾ ಅಂದ್ರೆ ದೇವರೇ ನಾನು ಚೆನ್ನಾಗಿಟ್ರಪ್ಪ. ಹೂವಿಗೆ 1 ದಿವ್ಸ ಕೊಟ್ಟಿದೆ, ನಮಗೆ 100 ವರ್ಷ ಕೊಟ್ಟಿದೆ. ಬಳ್ಳಿಗೆ 1 ವರ್ಷ ಕೊಟ್ಟಿದೆ, ನಮಗೆ 100 ವರ್ಷ ಕೊಟ್ಟಿದೆ. ಆ ನಂದಿಂದಿರೋರು ಬಳ್ಳಿ ಹಂಗೆ ಸುವಾಸನೆ ಕೊಡ್ತೈತಿ, ಹೂ ಸುವಾಸನೆ ಕೊಡ್ತೈತಿ. ಹಂಗೆ ನಾವು ಎಲ್ಲಿ ಹೋದಲ್ಲಿ ಮತ್ತು ಪ್ರವಚನ ಹೇಳ್ಕೊತ ಹೋಗೋದು, ಸುಭಾಷೆ ಹೇಳ್ಕೊತ ಹೋಗೋದು, ದಿಟ್ಟ ನಿರಂತರ ಸುದ್ದಿಗಳನ್ನ ಹೇಳ್ಕೊತ ಹೋಗೋದು. ಇನ್ನು ಕುರುಬರು ಕೆಲವೊಂದು ಆ ವಿಷಯಗಳನ್ನು ಅವ್ರಿಗೆಲ್ಲ ಗೊತ್ತಿತ್ತು. ಕುರುಬರು ವಿಷಯ ಅಂತಂದ್ರೆ ಕುಲಗುರು ಯಾರು ರೇವಣಸಿದ್ಧ, ಕುಲದೇವ ಬೀರಲಿಂಗ, ಮನೆದೇವರು ಮೈಲಾರಲಿಂಗ, ಛಲದಲ್ಲಿ ಮಹಾಲಿಂಗರಾಯ, ಸಿದ್ಧರಲ್ಲಿ ಅಮೋಘ ಸಿದ್ಧ, ಭಕ್ತರಲ್ಲಿ ಕನಕದಾಸ, ಕ್ರಾಂತಿಯಲ್ಲಿ ಸಂಗೊಳ್ಳಿ ರಾಯಣ್ಣ, ಯುಕ್ತಿಯಲ್ಲಿ ಕಾಳಿದಾಸ, ಧರ್ಮದಲ್ಲಿ ಭೀಮಾಂಬಿಕೆ, ಶನರಲ್ಲಿ ಪಾಲುಮಾಮ, ರಾಣಿಯಲ್ಲಿ ಅಹಲ್ಯಾರಾಣಿ ಅಹಲ್ಯಾದೇವಿ. ಡಿಸಿಸ್ ಬ್ಯಾಂಕ್ ಚುನಾವಣೆಗೆ ಯಾವ ರೀತಿ ನಡೀತೈತಿ ಮತ್ತೊಂದು ವಿಷಯ ಒಂದೇ ಮತ್ತೆ ಬರ್ತೇವೆ ನಾವು.
ಯಾಕಂದ್ರೆ ನಾವು ಬರೋವ್ರನ್ನ ಯಾಕಂದ್ರೆ ಹೇಳೋರು ಬೇಕಲ್ಲ. ಇಷ್ಟೆಲ್ಲ ತಂತ್ರಗಾರಿಕೆ ಎಲ್ಲರಿಗೂ ಗೊತ್ತೈತೆ, ಖರೆ ಯಾರು ಮುಂದೆ ಆಗತ್ತಿಲ್ಲ. ಸ್ವಲ್ಪ ಶುಭ ಆಗಲಿ. ನಮಸ್ಕಾರ.